ಇನ್ನು ಕಾರ್ತಿಕ ಮಾಸದಲ್ಲಿ ಯಾವೆಲ್ಲ ವ್ರತಗಳು, ವಿಶೇಷವಾದಂತಹ ವ್ರತಗಳೇನಾದ್ರು ಇದೆಯಾ? ಈಗ ತಾವು ತಿಳಿಸ್ಕೊಡ್ತಾ ಇದ್ರಿ, ಕೆಲವರು ಮಾಂಸಾಹಾರವನ್ನ ತ್ಯಜಿಸ್ತಾರೆ, ನೆಲದ ಮೇಲೆ ಊಟ ಮಾಡುವಂತಹ ವ್ರತವನ್ನ ಕೈಗೊಂಡಿರ್ತಾರೆ ಅನ್ನೋವಂಥದ್ದು. ಆ ಥರದ ವಿಶೇಷ ವ್ರತಗಳು ಮನೆಯಲ್ಲಿ ಸರಳವಾಗಿ ಹೆಣ್ಮಕ್ಳು ಮತ್ತೆ ಮನೆ ಮಂದಿ ಎಲ್ಲರೂ, ಮಕ್ಕಳಿಂದ ಹಿಡಿದು ಎಲ್ಲರೂ ಮಾಡಬಹುದಂತಹ ಸರಳ ವ್ರತವನ್ನು ಯಾವ್ದಾದ್ರು ಇದೆಯಾ ಅಂತ? ನೋಡಿ, ಸರಳವಾಗಿ ಕೇದಾರೇಶ್ವರ ಪೂಜೆಗಳನ್ನು ಹೆಚ್ಚಿನದಾಗಿ ಮಾಡ್ತಾರೆ. ಮತ್ತು ಶಿವನಿಗೆ ಸಂಬಂಧಪಟ್ಟಂತಹ ಉಪಾಸನೆಗಳನ್ನು, ಶಿವನ ಧ್ಯಾನವನ್ನು, ವ್ರತಕಥೆಗಳನ್ನು, ವಿಶೇಷವಾಗಿ ರುದ್ರಾಭಿಷೇಕವನ್ನು ಮತ್ತು ಶಿವನಿಗೆ ಉಪಾಸನೆಗಳನ್ನು, ಅಷ್ಟೋತ್ತರಾದಿಗಳನ್ನು ಪ್ರತಿ ಸೋಮವಾರವೂ ವಿಶೇಷವಾಗಿ ಮಾಡುವಂಥದ್ದು ಒಳ್ಳೆಯದು. ಅದರಲ್ಲೂ ಸಹ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿದೆ, ಅನಾರೋಗ್ಯದಲ್ಲಿದ್ದಾರೆ, ಕುಟುಂಬದಲ್ಲಿ ಸಮಸ್ಯೆಗಳಿದೆ ಅನ್ನುವಂಥವರು, ಯಾವುದೋ ಈಗ ಒಬ್ಬರು ಜ್ಯೋತಿಷ್ಯ ಹತ್ರ ಹೋಗಿರ್ತೀರಿ, ನಿಮ್ಗೆ ಯಾಕೋ ಸ್ವಲ್ಪ ಆರೋಗ್ಯ ದೋಷಗಳಿದೆ, ಆಯಸ್ಸಿಗೆ ದೋಷವಿದೆ ಅನ್ನುವಂಥದ್ದು, ಯಾವಾಗಲೂ ಆರೋಗ್ಯ ಕೆಡುವಂಥ ಸಂದರ್ಭಗಳು ಇವೆಲ್ಲವೂ ಸಹ ಕಂಡಾಗ ಶಿವನ ಉಪಾಸನೆ ಅತ್ಯಂತ ಫಲಪ್ರದವಾಗಿರುತ್ತೆ. ಕಾರ್ತಿಕ ಮಾಸ ಮೃತ್ಯುಂಜಯ ಹೋಮವನ್ನು ಅಥವಾ ಮೃತ್ಯುಂಜಯ ಜಪವನ್ನು ಅಥವಾ ಶಿವನ ಧ್ಯಾನವನ್ನು ಇದೆಲ್ಲವೂ ಸಹ ಮಾಡೋದ್ರಿಂದ ಶಿವನ ಕೃಪೆಗೆ ನಾವೆಲ್ಲರೂ ಸಹ ಅತ್ಯಂತ ಬೇಗ ಪಾತ್ರರಾಗ್ತೀವಿ. ನೀವು ಕಾರ್ತಿಕ ಮಾಸದಲ್ಲಿಗಿಂತಲೂ ಮೊದಲು ಅಥವಾ ಆಚೆ ಮಾಡೋದಕ್ಕಿಂತಲೂ ಸಹ ಕಾರ್ತಿಕ ಮಾಸ ಬಂದಾಗ ಶಿವನ ಧ್ಯಾನ ಅತ್ಯಂತ ಪಾವಿತ್ರತೆಯನ್ನು ತಾಳುತ್ತೆ. ಯಾಕೆಂದರೆ ಭಗವಂತ ಪ್ರತಿಯೊಂದು ಗುಡಿಯಲ್ಲಿಯೂ ಸಹ ಈಗ ವಾಸವಾಗ್ತಾರೆ. ಕಾರ್ತಿಕ ಮಾಸ ಬಂದಾಗ ಧರೆಗಿಳಿದು ಬರ್ತಾನೆ ಭಗವಂತ ಶಿವ ಪರಮೇಶ್ವರ. ಕೈಲಾಸದಿಂದ ಧರೆಗಿಳಿದು ಬಂದಂತಹ ಪರಮೇಶ್ವರ ಈಗ ಬೇಗ ಭಕ್ತರ ಅನುಗ್ರಹ, ಭಕ್ತರು ಯಾವ್ಯಾವ ಭಕ್ತರು ಏನೇನು ಉಪಾಸನೆಗಳನ್ನು ಮಾಡ್ತಾರೆ, ನನ್ನ ಆರಾಧನೆ ಹೆಂಗೆ ಮಾಡ್ತಾರೆ ಅಂತ ನೋಡುವುದಕ್ಕೋಸ್ಕರವಾಗಿ ಕೈಲಾಸದಿಂದ ಭೂಲೋಕಕ್ಕೆ ಬರ್ತಾನೆ. ಆದ್ದರಿಂದ ನಾವೆಲ್ಲರೂ ಸಹ ಈ ಕಾರ್ತಿಕ ಮಾಸ ಬಂತು ಅಂತ ಅಂದಾಗ ಶಿವನ ಉಪಾಸನೆಯನ್ನು, ಶಿವನ ಧ್ಯಾನವನ್ನು